ಸಾಮಾನ್ಯವಾಗಿ ನೀವು ಫ್ಯಾನ್ಸ್ ಎಲ್ಲಾನು ಅವ್ರ ಮನೆ ಹತ್ರ ಪ್ರತಿ ವರ್ಷ ಹೋಗ್ತಿದ್ರಿ. ಇವತ್ತು ಈ ಸಲ ಬರ್ಡೇಗೆ ಅವರೇ ನೀವಿರೋ ಕಡೆ ಬಂದವ್ರೆ, ಎಷ್ಟು ಖುಷಿ ಆಗುತ್ತೆ? ಭಾಳ ಖುಷಿ ಐತ್ರಿ. ಅವ್ರ ಅಭಿಮಾನಿಗಳ ಮನದ ಆಸೆ ತಿಳ್ಕೊಂತ ಕೆಲಸ ಅವ್ರ ಆಸೆ ಈಡೇರಿಸೋಕೆ ತಾವು ಎಲ್ಲಿ ಅಭಿಮಾನಿಗಳು ಎಲ್ಲಿದ್ದಾರೆ ಅಲ್ಲೇ ಬಂದರು. ಅದು ಗಂಡು ಮೆಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಂದು ತಮ್ಮ ಹುಟ್ಟುಹಬ್ಬನ ಆಚರಿಸಿದ ಎಲ್ಲ ಅಭಿಮಾನಿಗಳು ಭಾಳ ಖುಷಿಯಾಗ್ಯಾರ. ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ ಸುಮಾರು ಬಂದಿದ್ದರು. ಅಲ್ಲಿವರೆಗೆ ಇನ್ನೂರಿಗೆ ಅಭಿಮಾನಿಗಳು ಬಿಡ್ತಾ ಇಲ್ಲ. ಭಾಳ ಫುಲ್ ಹ್ಯಾಪಿ ಖುಷಿಯಿಂದ ಅವರು ಬರ್ತ್ಡೇ ಆಚರಣೆ ಮಾಡಿದ್ರು. ಭಾಳ ಖುಷಿ ಹ್ಯಾಪಿ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾ ಅಪ್ಪು ಅಭಿಮಾನಿ ಅಣ್ಣ. ಅಪ್ಪನ ಹತ್ರ ನೋಡಿದ ಹುಬ್ಬಳ್ಳಿ ಬಂದಾಗ ಇವ್ರು ನೋಡಿದ್ದಕ್ಕಾರ ಭಾಳ ಖುಷಿ ಆಗೈತಿ. ಅದಕ್ಕೆ ಅಡ್ವಾನ್ಸ್ ವಿಷಯ ಹ್ಯಾಪಿ ಬರ್ತಡೇ ಹೇಳ್ತೇನೆ ನಾನು. ಇವ್ರು ನೋಡಿದ್ರು ಒಂದು, ಅಪ್ಪು ನೋಡಿದ್ರು ಒಂದು, ಈ ಸ್ವಲ್ಪ ಸಂತೋಷ ಆಗೈತೆ ನಾನು. ಅದಕ್ಕೆ ಅವ್ರಿಗೆ ಈ ಮಾಟ್ ಹಾಂ ಅದಾನ ಭಾಳ ಖುಷಿ ಆಗೈತೆ ನಾನು. ಆದರೆ ಅಪ್ಪನ ನೋಡಿದಷ್ಟು ಅವ್ರಿಗೆ ಖುಷಿ ಆಗೈತೆ ನಾನು. ಇದೊಂದು ಹೇಳ್ತೇನೆ ನಾನು. ಅಪ್ಪು ಅಭಿಮಾನಿಗೆ ಪೂಜೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅವ್ನು ಈ ಮಾರ್ಟಿನ್ ಪಿಕ್ಚರಿಗೆ ಹತ್ತಾರೆ. ಸಿಕ್ಕಾಪಟ್ಟೆ ಖುಷಿ ಸರ್. ಯಾಕಂದರೆ ಬಾಸು ಇಂಥ ಈಗ ಫ್ರೀ ಇಲ್ಲ ಬಾಸು. ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಬ್ಯುಸಿ ಇದ್ರೂ ಫ್ಯಾನ್ಸ್ಗಳಿಗೆ ಇಷ್ಟೊಂದು ಟೈಮ್ ಕೊಡ್ತಿದ್ರಲ್ಲ ಸರ್, ಅದು ಗ್ರೇಟ್ ಸರ್. ಅವರು ಧ್ರುವನ ಅಭಿಮಾನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಸರ್. ಅದು ಮಾರ್ಟಿನ್ ರಿಲೀಸ್ ಮೇಲೆ ಇನ್ನೂ ಕಾಲರ್ ಎತ್ಕೊಂಡು ಮೀಸೆ ತಿರುಗ್ಕೊಂಡೇ ಓಡಾಡ್ತೀವಿ ಸರ್ ಎಲ್ಲ. ಅಂದರೆ ಸರ್ ಅದು ಸಾಂಗಲ್ಲಿ ಒಂದೊಂದು ಸೀನಲ್ಲಿ ಒಂದೊಂದು ಗೆಟಪ್ಪು, ಆ ಹೇರ್ ಸ್ಟೈಲ್ ಆಗಿರ್ಬೋದು, ಅವರು ಲುಕ್ ವೈಸಮ್ ಆಗಿರ್ಬೋದು, ಅವ್ರು ನಡೆಯೋ ಸ್ಟೈಲು, ಒಂದೊಂದು ಕ್ಯೂರಿಯಾಸಿಟಿ. ಆ ಬರೀ ಒಂದು ಸೀನು ಇನ್ನೂ ಎಕ್ಸ್ಟ್ರಾ ನೋಡಬೇಕು ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಒಂದು ಮಾರ್ಟಿನ್ ಸಾಂಗ್ ಸರ್. ಸಿಕ್ಕಾಪಟ್ಟೆ ಸರ್, ಕಾಯ್ತಿದ್ದೀವಿ, ಆವಾಗಿಂದ ಕಾಯ್ತಿದ್ದೀವಿ. ಈಗ ಅಕ್ಟೋಬರ್ 11ಕ್ಕೆ ಬರ್ತಾಯಿದೆ, ಎಲ್ಲ ಫ್ಯಾನ್ಸ್ಗಳಿಗೆ ಹಬ್ಬ. ಅದರಲ್ಲೂ ಇವತ್ತು ನಮ್ಮ ಬಾಸು ಧ್ರುವ ಅನ್ನೋದು ಹುಟ್ಟದ ಹಬ್ಬ. ಇಲ್ಲ ಸರ್, ಕಾಯ್ತಿದ್ದೀನಿ. ಇವತ್ತು ತಗೋಬೇಕು, ಕಾಯ್ತಾ ಇದ್ದೀನಿ. ಏನೋ ನೋಡ್ಬೇಕು ಅಂದರೆ ಇವಾಗ ಬಾಸ್ ಮೂವಿ ಬರ್ತಿದೆಯಲ್ಲ, ಆ ಮೂವಿಗೆ ಆಲ್ ದ ಬೆಸ್ಟು. ಮುಂದೆ ಬರೋ ಮೂವಿ ಎಲ್ಲ ಇನ್ನೂ ಚೆನ್ನಾಗಾಗಲಿ. ಸಖತ್ತು ವೇಟ್ ಮಾಡ್ತಿದ್ದೀವಿ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ. ಇಷ್ಟ ಸರ್. ಒಂದು ಡೈಲಾಗ್ ಹೌದು. ಮುದ್ಕೆ ತಗೊಳ್ ನೋಡಿದ್ಯಾ, ಹೊಡಿಯೋದೇ ಬೇಡ, ಹೆಗಲ್ ಮೇಲೆ ಕೈ ಇಟ್ರೆ ಹೋಗ್ಬೇಡಂಗಿದ್ಯಾ. ಹವಾಜು ಡಿಚ್ಚಿ ಹೊಡೆದ ಹಲ್ಲು ದೊರ್ಸನ ಅಂತಂದರೆ ಬಾಯಿಲಿ ಹಲ್ಲೇ ಇಲ್ಲ ಮಚ್ಚ. ಈ ಅಮ್ಮನಿಗೆ ಒಂದು ದೋಬಿ ಸೆಟ್ ಹಾಕಿ ಊರು ಹಚ್ಚಬಿಟ್ಟು ಅಲ್ಲಿಂದ ನಡ್ಕೊಂಬರ್ಲಿ, ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಇನ್ನು ನೀವು ನಾರ್ಮಲ್ ಆಗಿರಿ ಅಂತ ಬಿಟ್ಬಿಡ್ತೀವಾ. ಜಯ ಆಂಜನೇಯ. ಸ್ವಲ್ಪ ಮಿಸ್ ಅವ್ರ ಥರನೇ ಇದೆ ರೀ.
ಗೌಡ್ ಅಂತ. ನಾವು ಧ್ರುವ ಬಾಸ್ರ ಪಕ್ಕಾ ಅಭಿಮಾನಿ. ಮೊದಲನಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಮತ್ತು ಇದೇ ತಿಂಗಳ 11ನೇ ತಾರೀಕು ಅವ್ರದ್ದು ಮಾರ್ಟಿನ್ ಮೂವಿ ರಿಲೀಸ್ ಆಗ್ತಿದೆ. ಶತದಿನೋತ್ಸವ ಆಚರಿಸಲೆಂದು ನಾವು ಶುಭ ಕೋರುತ್ತೇವೆ. ನನ್ನ ಹೆಸರು ಮಂಜು ಉಪ್ಪಾರ್ ಅಂತ ಹೇಳಿರಿ, ಗಂಡು ಮೆಟ್ಟದ ನಾಡು ಹುಬ್ಳಿಯಿಂದ ಮಾತಾಡೋದು. ನಾಳೆ ಧ್ರುವಣ್ಣ ಅವ್ರದ್ದು ಬರ್ತಡೇ ಐತ್ರಿ. ಅವ್ರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಮಾರ್ಟಿನ್ ಚಿತ್ರ 11ನೇ ತಾರೀಕು ರಿಲೀಸ್ ಐತಿ. ಶತದಿನೋತ್ಸವ ಆಚರಿಸಲಿ, ನಮ್ಮ ಕನ್ನಡ ಚಿತ್ರರಂಗನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗಲಿ, ನಮ್ಮ ಕನ್ನಡ ಭಾಷೆ ಜಲ ನೆಲ ಎಲ್ಲ ಉಳಿಸ್ಲಿ ಅಂತೇಳಿ ಬೇಡ್ಕೋತೇನೆ. ಜೈ ಧ್ರುವ ಬಾಸ್. ಇದು ಹುಬ್ಳಿ ಒಂಥರ ಅವ್ರಿಗೆ ತವ್ರ ಮನೆ ಇದ್ದಂಗೆ. ಬರ್ತಿರ್ತಾರೆ, ಅವಾಗ ಬರ್ತಿರ್ತಾರೆ. ಇವಾಗ 4 ವರ್ಷ ಆಯಿತು ಬಂದಿರಲಿಲ್ಲ, ಇವಾಗ ಬಂದಿದ್ದೆ ನಮಗೆ ಭಾಳ ಖುಷಿ ಆಗೈತೆ. ಅದು ಬರ್ತಡೇ ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ. ನಾವು ಏನು ಸೆಲೆಬ್ರೇಷನ್ ಮಾಡಿದ್ವಲ್ಲ ಫ್ಯಾನ್ಸ್ ಆಗಿ, ಅದು ಅವ್ರಿಗೆ ಖುಷಿ ಆಗೈತೆ ಅಂತೇಳಿ ನಾವು ಅಂದ್ಕೊಳ್ತೀವಿ. ಗದಗ್ಲಿಂತ್ರ ಬಂದೇವ್ರಿ ನಾವು. ಧ್ರುವ ಸರ್ಜಾ ಅಭಿಮಾನಿ ಬಳಗ ಜಿಲ್ಲಾ ಅಧ್ಯಕ್ಷರು. ಭಾಳ ಸಂತೋಷ ಆಯ್ತು. ಮುಖ್ಯವಾಗಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿದರೆ, ಸ್ವಾತಂತ್ರ್ಯ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಮಾಲಾರ್ಪಣೆ ಮಾಡಿದರೆ, ಹಾಗೂ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯಲ್ಪಟ್ಟ ನಮ್ಮ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಮಾಲಾರ್ಪಣೆ ಮಾಡಿದರೆ, ಎಲ್ಲ ಅಭಿಮಾನಿಗಳಿಗೂ ಹಾಗೂ ಹುಬ್ಬಳ್ಳಿ ಮಹಾಜನತೆಗೂ ಭಾಳ ಸಂತೋಷವಾಗೈತಿ. ಈ ಸಿನಿಮಾ ಸ್ವತಂತ್ರದ ಒಂಥರ ಭಾಗದ ಟೈಪ್ ಅಂತಂದ್ರೆ ಇಂಡಿಯನ್ ಆರ್ಮಿಯವರು ಇದನ್ನು ಮಾಡ್ಯಾರ, ಇವರು ಇದರಲ್ಲಿ ಆ್ಯಕ್ಟ್ ಮಾಡ್ಯಾರ. ಈ ಚಿತ್ರ ಯಶಸ್ವಿ ಆಗಲಿ, ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ನಂದು 2 ಮಾತು ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.